ಆತ್ಮೀಯರೇ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿದಿನನೂ ಬರೀ ಎಡವಟ್ಟು. ಏನೊಂದು ಪ್ರಥಮ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕನಿಷ್ಠ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಇಂದ ಏನೊಂದು ಹೋರಾಟ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬಂದ್ರು. ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಒಂದೇ ಕೆಲಸ ಇವರು ಏನೊಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಎಲ್ಲ ದರವನ್ನ ಏರಿಸುವಂಥದ್ದು, ಎಲ್ಲ ಟ್ಯಾಕ್ಸ್, ಹಣದುಬ್ಬರ, ಅದು ಆಸ್ತಿ ತೆರಿಗೆ ಆಗಿರ್ಲಿ, ಹಾಲಿನ ಬೆಲೆ ಆಗಿರ್ಲಿ, ಸ್ಟಾಂಪ್ ಡ್ಯೂಟಿ ಆಗಿರ್ಲಿ, ಎಕ್ಸೈಸ್ ಡ್ಯೂಟಿ ಆಗಿರ್ಲಿ, ಕಮರ್ಷಿಯಲ್ ವೆಹಿಕಲ್ ಮೇಲಿನ ರೋಡ್ ಟ್ಯಾಕ್ಸ್ ಆಗಿರ್ಲಿ, ಈ ರೀತಿ ಎಲೆಕ್ಟ್ರಿಸಿಟಿ 150% ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಹೆಚ್ಚಿಸಿದ್ದಾರೆ. ಆಸ್ತಿ ತೆರಿಗೆಯನ್ನು ಹೆಚ್ಚಿಸಿದ್ದಾರೆ, ನೀರಿನ ದರವನ್ನು ಹೆಚ್ಚಿಸಿದ್ದಾರೆ. ಇತ್ತೀಚೆಗೆ ಈ ಪೆಟ್ರೋಲ್ ಡೀಸೆಲ್ ಬೆಲೆನೂ ಹೆಚ್ಚಿಸಿದ್ದಾರೆ, ಬಿತ್ತನೆ ಬೀಜದ ಬೆಲೆನೂ ಹೆಚ್ಚಿಸಿದ್ದಾರೆ. ಹೇಳ್ತಾ ಹೋಗ್ತಿದ್ರೆ ಮಾಡ್ತಿರೋದು 365 ದಿನದಲ್ಲಿ ಪ್ರತಿದಿನನೂ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಿರುವಂತ ನಮ್ಮ ಆರ್ಥಿಕ ತಜ್ಞರಾಗಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಂತ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಹಣದುಬ್ಬರ ಆಗ್ತಿದೆ. ಹಾಗಾಗಿ ಇವರು ಏರ್ಸ್ಕೊಂಡು ಬರ್ತಾನೆ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಆದ್ರೆ ಇವರು ದಪ್ಪ ಚರ್ಮ, ಏನೋ ಒಂದು ಸೂಕ್ಷ್ಮತೆ ಇಲ್ಲದೆ ನೀವು ಏನ್ ಬೇಕಾಗಿದ್ ಮಾಡಿ, ನಾವು ಬೆಲೆ ಏರಿಕೆಯನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ, ಟ್ಯಾಕ್ಸ್ ಅನ್ನು ಹೆಚ್ಚಿಸಲಿಕ್ಕೆ ಬಂದಿದ್ದೀವಿ, ನಿಮ್ಮ ರಕ್ತವನ್ನ ಇರ್ಲಿಕ್ಕೆ ಬಂದಿದ್ದೀವಿ. ಜನ ವಿರೋಧಿ ಸರ್ಕಾರ ಅಂದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿ ಹಣದುಬ್ಬರವನ್ನ ಜನ ವಿರೋಧಿ ಆಗಿರುವಂತ ಈ ಸರ್ಕಾರಕ್ಕೆ ಎಷ್ಟು ಕಿವಿ ಹಿಂಡಿದ್ರು ಅವ್ರಿಗೆ ಕೇಳ್ತಾ ಇಲ್ಲ. ಆತ್ಮೀಯರೇ, ಈ ಒಂದು ಹೋರಾಟ ಏನ್ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್, ಅವ್ರು ಹೇಳುವಂಥದ್ದು ಈ ಏರಿಕೆ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲೂ ಹೆಚ್ಚಿನ ಬೆಲೆ ಇದೆ, ಅಲ್ಲಿ ಜಾಸ್ತಿ ಬೆಲೆ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ. ಪ್ರಬಲವಾಗಿ ಇನ್ನೂ ಗಟ್ಟಿಯಾಗಿ ಯಾವ ಕಾರಣದಲ್ಲೂ ಇಂಥ ಕೆಟ್ಟ ನಿರ್ಧಾರಗಳನ್ನ ನಾವು ಸಹಿಸಲ್ಲ ಅನ್ನುವಂತಹ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಪ್ರತಿನಿತ್ಯ ಎಲ್ಲಿವರೆಗೂ ಈ ಬೆಲೆ ಏರಿಕೆ ಇಳಿಸಲ್ಲ, ಎಲ್ಲಿವರೆಗೂ ಇವರು ಹಿಂದೆ ಪಡೆಯಲ್ಲ, 100% ಹಿಂದೆ ಪಡೆಯಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಡಿಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವು ಗಟ್ಟಿಯಾದಂತೆ ಹೆಜ್ಜೆಡೋಣ. ಎಲ್ಲ ಸಂಘಟನೆಗಳನ್ನ, ಆಟೋ ಚಾಲಕರಿಂದ, ಲಾರಿ ಸಂಘದವರಿಂದ, ಹೋಟೆಲ್ ಮಾಲೀಕರಿಂದ, ಎಲ್ಲ ಸಂಘಟನೆ, ರೈತರು ಎಲ್ಲ ಬಂದು ಎಲ್ಲ ಸಂಘದವ್ರನ್ನ ನಾವು ಸಂಪರ್ಕವನ್ನ ಮಾಡಿ ಈ ಹೋರಾಟದಲ್ಲಿ ಜೆಡಿಎಸ್ ಪಕ್ಷವನ್ನು ಸಹ ಜೋಡಿಸಿಕೊಂಡು ಎಲ್ಲಾ ಕಡೆ ಈ ಸರ್ಕಾರಕ್ಕೆ ಅಸಹಕಾರವನ್ನ ಕೊಟ್ಟು ಈ ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಕಲಿಸುವಂತ ಕೆಲಸ ನಾವು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಒತ್ತಾಯವನ್ನು ಮಾಡಿ ನಿಮ್ಮ ಜೊತೆ ಜನರ ಆಕ್ರೋಶವನ್ನ ಇವತ್ತು ಈ ಸರ್ಕಾರಕ್ಕೆ ತಿಳಿಸುವಂತ ಕೆಲಸವನ್ನು ನಾವೆಲ್ಲರೂ ಸೇರ್ ಮಾಡೋಣ ಅಂತ ತಿಳಿಸಿ ಈ ಸಂದರ್ಭದಲ್ಲಿ ನಮ್ಗೆ 2 ಮಾತನ್ನು ಹೇಳಕ್ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲ ಒಂದಿಸಿ ಒಂದೆರಡು ಘೋಷಣೆನ ಕೂಗೋಣ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದರ ಹೆಚ್ಚಿಸ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ದರ ಹೆಚ್ಚಿಸ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.